ರಾಕ್ಷಸರು ಗಂಧರ್ವರ ಗಲಾಟೆ ವಿಚಾರ ಅದ್ಯಾವ ಮಟ್ಟಿಗೆ ಸೌಂಡ್ ಮಾಡಿತ್ತು ಅಂದ್ರೆ ಬಿಗ್ ಬಾಸ್ ವಿರುದ್ಧ ದೂರು ಕೊಡೋ ಮಟ್ಟಕ್ಕೆ ಆಟ ಅತಿರೇಕಕ್ಕೆ ಹೋಗಿತ್ತು. ಶನಿವಾರದ ಎಪಿಸೋಡ್ಗಾಗಿ ಇಡೀ ಕರ್ನಾಟಕನೇ ಕಾಯ್ತಾ ಇತ್ತು. ಕಿಚ್ಚ ಸುದೀಪ್ ಏನ್ ಹೇಳ್ಬೋದು, ಈ ಘಟನೆ ಬಗ್ಗೆ ಸೀರಿಯಸ್ ಆಗಿ ಆಕ್ಷನ್ ತಗೋತಾರಾ, ಸರಿಯಾಗಿ ಬೈದು ಬುದ್ಧಿ ಹೇಳ್ತಾರಾ ಅಂತ ಅದೆಷ್ಟೋ ಜನ ಕಾಮೆಂಟ್ ಬಾಕ್ಸ್ ಅನ್ನೇ ತುಂಬಿಸಿದ್ದರು. ಆದ್ರೆ ಅದ್ಯಾವುದೂ ಆಗ್ಲಿಲ್ಲ. ಸುದೀಪ್ ಅವರು ಕೂಲ್ ಆಗಿಯೇ ಬಂದು ತಾಳ್ಮೆಯಿಂದಾನೇ ಮನಸ್ಸಿಗೆ ನಾಟುವಂತೆ ಮಾತುಗಳನ್ನಾಡಿದ್ರು. ಪ್ರತಾಪ್ ಸಂಗೀತ ಆರೋಗ್ಯ ವಿಚಾರಿಸಿದ್ರು. ಎಲ್ಲಿಂದ ತಪ್ಪು ಶುರುವಾಯ್ತು, ಯಾರ್ಯಾರು ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದರು, ಏನೇನ್ ಆಯ್ತು ಅನ್ನೋದ್ರ ಬಗ್ಗೆ ಎಳೆ ಎಳೆಯಾಗಿ ಪಾಯಿಂಟ್ ಟು ಪಾಯಿಂಟ್ ಬಿಚ್ಚಿಟ್ಟಿದ್ದರು. ಆದ್ರೆ ಜನರ ನಿರೀಕ್ಷೆಯಂತೆ ಕಿಚ್ಚ ಸುದೀಪ್ ಅವರು ಯಾರು ನೀರೆರ್ಚಿದ್ರೋ ಅವರಿಗೆ ಪಾಯಿಂಟ್ ಔಟ್ ಮಾಡಿ ಬೈಯಲಿಲ್ಲ. ಈ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದ ಜನತೆ ಸುದೀಪ್ ಅವರ ಬಗ್ಗೆ ನೆಗೆಟಿವ್ ಆಗಿ ಕಾಮೆಂಟ್ ಮಾಡೋಕೆ ಶುರು ಮಾಡಿದ್ರು. ಬಿಗ್ ಬಾಸ್ ಹೋಸ್ಟ್ ಮಾಡೋಕೆ ನೀವು ಅರ್ಹರಲ್ಲ, ಆಗಲ್ಲ ಅಂದ್ರೆ ಬಿಟ್ಟೋಗಿ, ತುಂಬಾ ತಾರತಮ್ಯ ಮಾಡ್ತಿದ್ದೀರಿ ಅನ್ನೋ ಮಟ್ಟಿಗೆ ಆಕ್ರೋಶ ವ್ಯಕ್ತಪಡಿಸಿದ್ದರು ವೀಕ್ಷಕರು. ಇದೆಲ್ಲ ಈಗ ಮುಗಿದು ಹೋದ ಕತೆ, ಮತ್ತೆ ಯಾಕೆ ಕೆದಕುತ್ತಿದ್ದೀರಿ ಎಂಬ ಪ್ರಶ್ನೆ ಈಗಾಗಲೇ ನಿಮ್ಮ ತಲೆಯಲ್ಲಿ ಓಡ್ತಾ ಇರಬಹುದು. ಈ ಎಲ್ಲಾ ಹಿನ್ನೆಲೆ ಹೇಳೋಕೆ ಕಾರಣ ನಿನ್ನೆಯ ಕಿಚ್ಚನ ಪಂಚಾಯ್ತಿ ವೇದಿಕೆಯಿಂದಾನೇ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ರವಾನೆ ಮಾಡಿದ್ದಾರೆ ಸುದೀಪ್. ನಿಯಮಗಳನ್ನ ಪದೇ ಪದೇ ಗಾಳಿಗೆ ತೂರುತ್ತಿರುವ ಸ್ಪರ್ಧಿಗಳ ವಿರುದ್ಧ ಸಿಡಿಮಿಡಿಗೊಂಡಿದ್ದಾರೆ ಕಿಚ್ಚ. ಸುದೀಪ್ ಅವರು ಸ್ಟೇಜ್ಗೆ ಬಂದ್ಮೇಲೂ ಅಸಡ್ಡೆ ತೋರಿದ ಸ್ಪರ್ಧಿಗಳಿಗೆ ಸರಿಯಾಗಿಯೇ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಕಳೆದ ವಾರದ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಬಿಗ್ ಬಾಸ್ ಈಸ್ ಅ ಜೋಕ್, ವಾಟ್ ಯು ಥಿಂಕ್ ಅಬೌಟ್ ಬಿಗ್ ಬಾಸ್? ನೀವು ಬರೋ ಸ್ಪೀಡ್ ನಾನು ನೋಡ್ತಾನೇ ಇದ್ದೀನಿ, ಯಾರಿಗೂ ಸೀರಿಯಸ್ನೆಸ್ ಇಲ್ಲ. ಮೈಕಲ್ ಅವ್ರೇ, ವಿನಯ್ ಅವ್ರೇ, ಪ್ರತಾಪ್ ಅವ್ರೇ, ತುಕಾಲಿ ಅವ್ರೇ, ನಿಮ್ಗೆ ಏನನ್ಸುತ್ತೆ? ಎಷ್ಟೊತ್ತಿಂದ ನಿಮ್ಮ ಹತ್ತಿರ ಮಾತಾಡೋಕೆ ನಾವು ಪ್ರಿಪೇರ್ ಆಗ್ತಿದ್ದೀವಿ ಅನ್ಕೊಂಡಿದ್ದೀರಿ? ನಿಮ್ಮಗಳಿಗೆ ಒಂದು ಅಡುಗೆ ಮಾಡ್ಬೇಕು ಅಂದ್ರು ಸರ್ ನಾವು ಗುರುವಾರ ಬರ್ಬೇಕು ಇಲ್ಲಿಗೆ. ಬರೀ ಒಂದು ಶೋ ನಡ್ಸೋಕೆ ಶುಕ್ರವಾರ ಬೆಳಗ್ಗೆನೇ ಇಲ್ಲಿಗೆ ಬಂದು ಎಲ್ಲಾ ಎಪಿಸೋಡ್ಸ್ ನೋಡಿ ಪಾಯಿಂಟ್ಸ್ ಮಾಡಿ ಯಾರು ಏನು ಎತ್ತ ಅಂತೆಲ್ಲ ನೋಡಿ ಪ್ರಿಪೇರ್ ಆಗಿ ಇಲ್ಲಿಗೆ ಅಷ್ಟು ಉತ್ಸಾಹದಿಂದ ಬರ್ತೀವಿ. ಇಲ್ಲಿಗೆ ಬರೋದೇ ನಿಮ್ಮ ಜೊತೆ ಎಲ್ಲ ಮಾತಾಡೋಕೆ. ಅಷ್ಟೆಲ್ಲ ಮಾಡಿ ಬರ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಸಂಬಳಕ್ಕೆ ಈ ಕೆಲ್ಸ ಮಾಡ್ಬೇಕಾ ಅನ್ಸುತ್ತೆ. ನನಗೆ ಇದ್ರ ಅವಶ್ಯಕತೆ ಇಲ್ಲ ಸರ್. ದೇವ್ರು ನಮ್ಮನ್ನ ಚೆನ್ನಾಗೇ ಇಟ್ಟಿದ್ದಾನೆ. ಇಲ್ಲಿ ನಿಂತ್ಕೊಂಡೇ ಸಂಪಾದನೆ ಮಾಡೋಕೆ ಖಂಡಿತ ನಾನು ಬಿಗ್ ಬಾಸ್ಗೆ ಬರ್ತಾ ಇಲ್ಲ ಸರ್. ನಾವು ಈ ವೇದಿಕೆಗೆ ಬರೋದು ಈ ವೇದಿಕೆಗೆ ಇರೋ ತೂಕಕ್ಕೆ, ಈ ಜನ ಈ ವೇದಿಕೆಗೆ ಕೊಡುವಂತ ಪ್ರೀತಿಗೆ ಅಷ್ಟೇ. ಕೆಲವು ವಿಚಾರ ಮನೆಗೆ ಎಫೆಕ್ಟ್ ಆಗ್ತಾ ಇದೆ ಅಂದ್ರೆ ಈ ವೇದಿಕೆಯಿಂದ ನಾನು ಆಗೋಕೆ ಬಿಡಲ್ಲ ಸರ್. ಇದು 10ನೇ ವಾರ, ನೀವೆಲ್ಲರೂ ದೊಡ್ಡವರಾಗಿದ್ದೀರಿ, ಅದರಲ್ಲಿ ಅನುಮಾನವೇ ಬೇಡ. ನಾವ್ ಎಲ್ಲಿ ಚಿಕ್ಕವರಾದ್ವಿ ಅಂತ ಹೇಳಿದ್ರೆ ಪಾಠ ಕಲಿತು ನಿಮ್ಮ ಲೆವೆಲ್ಗೆ ಬರೋದಕ್ಕೆ ಪ್ರಯತ್ನ ಪಡ್ತೀವಿ. ಬೇಜಾರಿಲ್ಲ, ನಾವು ಕಲಿತೀವಿ ಸರ್. ಇನ್ಫ್ಯಾಕ್ಟ್ ಹೋದ್ವಾರದ ರಾಕ್ಷಸರು ಗಂಧರ್ವರು ಒಂದು ಸೆಗ್ಮೆಂಟ್ ಅಷ್ಟು ಕೂಗಾಟ ಕಿರ್ಚಾಟ ಆದಾಗ್ಲೇ ಇಡೀ ಕರ್ನಾಟಕದಲ್ಲೆಲ್ಲ ಕಾಯ್ತಾ ಇದ್ರು. ಬರ್ತಾರೆ ಇವತ್ತು ಸುದೀಪ್ ಅವರು, ನಾಯಿಗೆ ಉಗ್ದಂಗ್ ಉಗಿತಾರೆ, ಇವತ್ತು 4 ಜನಕ್ಕೆ ಸಿಕ್ಕಾಪಟ್ಟೆ ಬೈದ್ ಹಾಕ್ತಾರೆ, ಹಾಗೆ ಹೀಗೆ ಅಂತ ತುಂಬಾ ಓಡಾಡ್ಬೇಕಾದ್ರೆ ಆರಾಮಾಗಿಯೇ ಸಾರ್ಟ್ ಔಟ್ ಮಾಡ್ಕೊಂಡು ಹೋದವ್ರು ನಾವು. ಲಾಸ್ಟ್ ವೀಕ್ ಆ ದಿನ ನಾವು ಏನೂ ಮಾಡ್ಲಿಲ್ವೇ? ಕಾರಣ ಬಿಗ್ ಬಾಸ್ ಅಂದ್ಮೇಲೆ ಅವೆಲ್ಲ ಇರುತ್ತೆ, ಟಾಸ್ಕ್ನಲ್ಲಿ ಇರುತ್ತೆ. ಈ ವಾರ ಹೀಗಿರ್ಲೇಬಾರ್ದು. ಬಟ್ ನಿಮ್ಗಳಿಗೆ ಖುಷಿ ಕೊಟ್ಟಿರೋ ನಮ್ಗೆ ನೀವು ಕೊಟ್ಟಿರೋ ಉಡುಗೊರೆ ಇದು. ಇದಿಷ್ಟು ಸುದೀಪ್ ಅವರು ಕೆಂಡಾಮಂಡಲವಾಗಿ ಹೇಳಿದ ಮಾತುಗಳು. ಇಲ್ಲಿ ನೀವು ಗಮನಿಸಿದ್ರೆ ಕಳೆದ ವಾರ ಬಂದಂತ ಎಲ್ಲಾ ನೆಗೆಟಿವ್ ಕಾಮೆಂಟ್ಗಳಿಗೆ ಮುಖಕ್ಕೆ ಹೊಡೆದಂಗೆ ಮಾತ್ನಾಡಿದ್ದಾರೆ ಕಿಚ್ಚ. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಮೈಕಲ್ ವಿರುದ್ಧ ಕಿಡಿಕಾರಿರೋದು. ಈಗ್ಲೇ ಮುಖ್ಯ ದ್ವಾರ ಓಪನ್ ಮಾಡಿಸ್ತೀನಿ, ಗೆಟ್ ಔಟ್ ಅಂತಾರೆ. ಕಿಚ್ಚ ಇಷ್ಟು ಗರಂ ಆಗೋಕೆ ಕಾರಣ ಪ್ರತಾಪ್ ಮುದ್ದೆ ಮಾಡೋ ವಿಚಾರದಲ್ಲಿ ಕೆಲವು ಜನ ರೂಲ್ಸ್ ಬ್ರೇಕ್ ಮಾಡಿದಂತಾಗುತ್ತೆ ಅಂತಾರೆ. ಆಗ ಮೈಕಲ್ ಅಬ್ಬಬ್ಬ ಅಂದ್ರೆ ಬಿಗ್ ಬಾಸ್ ಏನ್ ಮಾಡ್ತಾರೆ? ಮನೆಯಿಂದ ಹೊರಗಡೆ ಹಾಕ್ತಾರೆ, ಇಲ್ಲ ಕೈಕಾಲು ಕತ್ತರಿಸ್ತಾರೆ ಅಂತ ಹೇಳ್ತೀರಿ ಮೈಕಲ್. ವಾಟ್ ಕೈಂಡ್ ಆಫ್ ಆಟಿಟ್ಯೂಡ್ ಈಸ್ ದ್ಯಾಟ್? ತೆಗಿಸ್ತೀನಿ ಈಗ್ಲೇ ಮುಖ್ಯ ದ್ವಾರ, ಗೆಟ್ ಔಟ್ ಅಂತಾರೆ. ಇಷ್ಟೇ ಅಲ್ಲ, ಬಿಗ್ ಬಾಸ್ ಮನೆಯ ನಿಯಮಗಳನ್ನ ಯಾರು ಸರಿಯಾಗಿ ಪಾಲಿಸ್ತಾರೆ ಅಂತ ಕೇಳಿದಾಗ ಎಲ್ಲರೂ ಸಿರಿ ಅವರ ಹೆಸರು ಹೇಳ್ತಾರೆ. ಆಗ ಸುದೀಪ್ ಅವರು ಡೈರೆಕ್ಟ್ ಆಗಿಯೇ ಸಿರಿ ಅವರಿಗೆ ಅಧಿಕಾರ ನೀಡಿದ್ದಾರೆ. ಇನ್ಮುಂದೆ ರೂಲ್ಸ್ ಬ್ರೇಕ್ ಮಾಡದೇ ಇರೋ ತರ ನೋಡ್ಕೋಬೇಕು ಸಿರಿ ಅವರೇ. ಯಾರಾದ್ರೂ ಬ್ರೇಕ್ ಮಾಡಿದ್ರೆ ನೀವೇ ಅವರಿಗೆ ಶಿಕ್ಷೆ ಕೊಡ್ಬೇಕು ಅಂತ ಹೇಳಿದ್ದಾರೆ ಕಿಚ್ಚ. ಒಟ್ನಲ್ಲಿ ನಿಯಮಗಳ ಉಲ್ಲಂಘನೆಯ ಪರಿಣಾಮ ಏನಾಗ್ಬಹುದು ಅನ್ನೋದ್ರ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್.